ಶಿವಗಂಗೆಯಲ್ಲಿ ಅದ್ವೈತ್ ಉಪಾಧ್ಯಾಯ ನಾಪತ್ತೆಯಾಗಿದ್ದು ಈ ಕೇಸ್ಗೆ ಸಂಬಂಧಪಟ್ಟಂತ ಮಾಹಿತಿಗಳು ಸಿಗ್ತಾ ಇದೆ. ಅದ್ವೈತ್ನ ಲ್ಯಾಪ್ಟಾಪ್ನಲ್ಲಿ ಸ್ಫೋಟಕ ಸಂಗತಿಗಳು ಕೂಡ ಬಯಲಾಗಿದೆ. ಬೆಂಗಳೂರಿನ ಕಾಡುಗೋಡಿ ಮನೆಯಲ್ಲಿ ಲ್ಯಾಪ್ಟಾಪ್ ಪತ್ತೆಯಾಗಿದ್ದು ಅದರಲ್ಲಿ ಹಲವು ಅಂಶಗಳು ಅಡಕವಾಗಿತ್ತು. ಆತ್ಮಹತ್ಯೆ ಬಗ್ಗೆ ಎಐನಲ್ಲಿ ಅದ್ವೈತ್ ಸರ್ಚ್ ಮಾಡಿರುವುದು ಕೂಡ ಲ್ಯಾಪ್ಟಾಪ್ನಲ್ಲಿ ಬಯಲಾಗಿದೆ. ಶಿವಗಂಗೆಯ ಶಾಂತಲಾ ಡ್ರಾಪ್ ಬಗ್ಗೆ ಅದ್ವೈತ್ ಸರ್ಚ್ ಮಾಡಿದ್ದ ಅನ್ನೋ ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ಅದ್ವೈತ್ ಎಲ್ಲಿ ಹೋದ, ಏನು ಎತ್ತ ಅನ್ನೋದ್ರ ಬಗ್ಗೆ ಸಾಕಷ್ಟು ಆತಂಕಗಳು ಕಾಡ್ತಾ ಇತ್ತು. ಅಲ್ಲಿಂದ ಏನಾದ್ರೂ ಎಸ್ಕೇಪ್ ಆದ್ನಾ ಅನ್ನೋದ್ರ ಬಗ್ಗೆ ಕೂಡ, ಅಥವಾ ಅಲ್ಲೇ ಏನಾದ್ರೂ ಪ್ರಾಣಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಾ ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಶೋಧ ಕಾರ್ಯಗಳು ಕೂಡ ನಡೀತಾ ಇತ್ತು. ಇತ್ತ ಆತನ ಕಂಪ್ಲೀಟ್ ಹಿಸ್ಟರಿ ಹಿನ್ನೆಲೆಯನ್ನ ಹುಡ್ಕೊಂಡು ಹೋಗ್ತಾ ಇದ್ದಂತೆ ಅದ್ವೈತ್ನ ಲ್ಯಾಪ್ಟಾಪ್ ಸ್ಫೋಟಕ ಸಂಗತಿ ಬಯಲಾಗಿರುವಂಥದ್ದು. ಇದೇ ಲ್ಯಾಪ್ಟಾಪ್ನಲ್ಲಿ ಆತ್ಮಹತ್ಯೆ ಬಗ್ಗೆ ಆತ ಎಐನಲ್ಲಿ ಸರ್ಚ್ ಮಾಡಿರುವುದು ಕೂಡ ತಿಳಿದು ಬರ್ತಾರೆ. ಇನ್ನು ಶಾಂತಲಾ ಡ್ರಾಪ್ನಿಂದ ಆತ್ಮಹತ್ಯೆ ಮಾಡಿಕೊಳ್ಳಬಹುದಾ ಅಂತ ಕೂಡ ಸರ್ಚ್ ಮಾಡಿದ್ದಾನೆ. ಎಲ್ಲಿಂದ ಬಿದ್ದರೆ ಎಷ್ಟೊತ್ತಿಗೆ ಬಿದ್ದರೆ ಸಾಯಬಹುದು, ಆತ್ಮಹತ್ಯೆ ಬಗ್ಗೆ ಎಐನಲ್ಲಿ ಅದ್ವೈತ್ ಸರ್ಚ್ ಮಾಡಿದ್ದಾನೆ. 7:30ಕ್ಕೆ ಬಿದ್ದರೆ ಸಾಯಬಹುದು ಅಂತ ಎಐ ಹೇಳಿದೆ. ಅಂದ್ರೆ 4ನೇ ತಾರೀಕಿನಂದು ಶಾಂತಲಾ ಡ್ರಾಪ್ ಬಳಿ ಅದ್ವೈತ್ ಬಂದಿರ್ತಾನೆ. ಬೆಟ್ಟ ಹತ್ತುತ್ತಾ ಇದ್ದಂತೆ ನಿಶ್ಚಿತಾರ್ಥವಾಗಿದ್ದಂತಹ ಹುಡುಗಿಗೆ ಫೋಟೋ ಕೂಡ ಆತ ಕಳಿಸಿದ್ದಾನೆ. ಇನ್ನು ಪೊಲೀಸರ ತನಿಖೆಯಲ್ಲಿ ಸಾಕಷ್ಟು ಮಾಹಿತಿಗಳು ಕೂಡ ಹೊರಬರ್ತಾ ಇದೆ. ಈ ರೀತಿಯಾಗಿ ಏಕಾಏಕಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಏನ್ ಕಾರಣ, ಇದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ನಿಶ್ಚಿತಾರ್ಥವಾಗಿದ್ದಂತ ತನ್ನ ಹುಡುಗಿಗೆ ಫೋಟೋ ಕೂಡ ಕಳಿಸಿದ್ದಾನೆ ತಾನು ಟ್ರಕ್ಕಿಂಗ್ ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ. ಇದು ಕಡೆಯ ಫೋಟೋ ಆತ ಸೆಂಡ್ ಮಾಡಿರೋದು. ಈ ಬೆಟ್ಟಕ್ಕೆ ಹೋಗೋಕ್ಕೂ ಮುಂಚೆನೇ ಶಾಂತಲಾ ಡ್ರಾಪ್ ಬಗ್ಗೆ ಕಂಪ್ಲೀಟ್ ಆಗಾತ ಎಐ ಮೂಲಕವಾಗಿ ಸರ್ಚ್ ಮಾಡಿದ್ದಾನೆ. ಎಷ್ಟು ಆಳ ಇದೆ ಅಲ್ಲಿ ಬಿದ್ದರೆ ಎಷ್ಟು ಹೊತ್ತಿಗೆ ಸಾಯಬಹುದು, ಏನು ಎತ್ತ ಎಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿನ ಆತ ಕಲೆ ಹಾಕಿದ್ದಾನೆ. ನಂತರದಲ್ಲಿ ಅಲ್ಲಿಗೆ ತೆರಳಿದ್ದಾನೆ ಅಂತ ಹೇಳಲಾಗ್ತದೆ. ನಿರಂತರ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಶಿವಗಂಗೆಯ ಶಾಂತಲಾ ಡ್ರಾಪ್ ಇದು. ಅದೇ ಡ್ರಾಪ್ನ ಸುತ್ತಮುತ್ತ ಅಂದರೆ ಆ ಥರ ಬೆಟ್ಟಕ್ಕೆ ಹೋಗ್ತಾ ಇದ್ದಂತೆ ಲೆಫ್ಟ್ ಭಾಗಕ್ಕೆ ತಿರ್ಕೊಂಡಿದ್ದ ಅಂತ ಕೂಡ ಗೊತ್ತಾಗ್ತಿದ್ದು. ಅಲ್ಲೂ ಕೂಡ ಈಗಾಗಲೇ ಸರ್ಚ್ ಮಾಡಲಾಗ್ತಾ ಇದೆ. ಹೈ ಡೆಫಿನೇಷನ್ ಕ್ಯಾಮ್ರಾಗಳನ್ನು ಕೂಡ ಅಲ್ಲಿ ಡ್ರೋನ್ ಕ್ಯಾಮ್ರಾಗಳನ್ನು ಕೂಡ ಇರಿಸಲಾಗಿದ್ದು ನಿರಂತರ ತಪಾಸಣೆ ಆಗ್ತಾ ಇದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಕುರುಹುಗಳು ಸಿಗ್ತಾ ಇಲ್ಲ. ನಿರಂತರವಾದಂತಹ ಶೋಧ ಮುಂದುವರೆದಿದ್ದು 60 ಅಧಿಕಾರಿಗಳು ಸ್ಥಳದಲ್ಲಿ ಬೀಡು ಬಿಟ್ಟಿದ್ದು ಸಿಬ್ಬಂದಿಗಳಿಂದ ತಲಾಶ್ ಕಾರ್ಯ ಮುಂದುವರಿತಾ ಇದೆ. ಶಾಂತಲಾ ಡ್ರಾಪ್ನಿಂದ ಸಿಕ್ಕಂತಹ ಅದ್ವೈತ್ನ ಲಾಸ್ಟ್ ಫೋಟೋ ಅದು. ಸತತ 3ನೇ ದಿನಕ್ಕೆ ಶೋಧ ಕಾರ್ಯ ಮುಂದುವರೆದಿದ್ದು 3 ದಿನಗಳಿಂದ ಕಡಿದಾದ ಜಾಗದಲ್ಲಿ ಹುಡುಕಾಟಗಳು ನಡೀತಾ ಇದೆ. ನೆಲಮಂಗಲ ದಾಬಸ್ಪೇಟೆ ಪೊಲೀಸರಿಂದ ತಲಾಶ್ ನಡೀತಾ ಇದೆ. ಅಂದರೆ ಪ್ರಾಣವನ್ನ ಪಡಕ್ಕಿಟ್ಟು ಪೊಲೀಸರಲ್ಲಿ ಹುಡುಕಾಟವನ್ನು ನಡೆಸಬೇಕಾದಂಥ ಪರಿಸ್ಥಿತಿ. ಬಲಭಾಗದಲ್ಲಿ ಹುಡುಕಾಟ ನಡೆಸಿದ್ದಾರೆ ಪೊಲೀಸರು, ಹಾಗೆ ಫಾರೆಸ್ಟ್ ಸಿಬ್ಬಂದಿಗಳು, NDRF ಸಿಬ್ಬಂದಿಗಳು ಕೂಡ. ಶಾಂತಲಾ ಡ್ರಾಪ್ನ ಎಡಭಾಗಕ್ಕೆ ಈಗ ತೆರಳಿದ್ದಾರೆ. ಅದ್ವೈತ್ ಉಪಾಧ್ಯಾಯ ಘಟನೆ ಸಂಬಂಧ ಇಂದು ಶಾಂತಲಾ ಡ್ರಾಪ್ನ ಎಡಭಾಗದಲ್ಲಿ ಹುಡುಕಾಟವನ್ನು ನಡೆಸಲಿದ್ದಾರೆ. ಬಲಭಾಗದಲ್ಲಿ ಈಗಾಗಲೇ ಕಂಪ್ಲೀಟ್ ಆಗಿ ಸರ್ಚ್ ಮಾಡಿದ್ದಾಯಿತು. ಯಾವುದೇ ರೀತಿ ಕುರುಹುಗಳಾಗಲಿ, ಆತ ಅಲ್ಲಿಗೆ ತೆರಳಿರೋ ಬಗ್ಗೆ ಆಗಲಿ ಅಥವಾ ಆತನಿಗೆ ಸಂಬಂಧಪಟ್ಟಂಥ ವಸ್ತುಗಳಾಗಲಿ ಯಾವುದೂ ಕೂಡ ಲಭ್ಯ ಆಗಿಲ್ಲ. ಮೊಬೈಲ್ ಕೂಡ ಲಭ್ಯ ಆಗಿಲ್ಲ. ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಹಾಗಾಗಿ ಇವತ್ತು ಬಲಭಾಗದಿಂದ ಎಡಭಾಗಕ್ಕೆ ಶಿಫ್ಟ್ ಆಗಿದ್ದಾರೆ ಪೊಲೀಸರು, ಅರಣ್ಯ ಸಿಬ್ಬಂದಿಗಳು, NDRF ಸಿಬ್ಬಂದಿಗಳು. ಎಲ್ಲೂ ಕೂಡ ಬರೋಬ್ಬರಿ 60ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ನ ಪಡ್ಕೊಳ್ಳೋಣ. ದೂರವಾಣಿ ಸಂಪರ್ಕದಲ್ಲಿ ಮಂಜುನಾಥ್ ಇದ್ದಾರೆ. ಮಂಜುನಾಥ್, ಈಗಾಗಲೇ ಶಿವಗಂಗೆಯಲ್ಲಿ ಅದ್ವೈತ್ ಉಪಾಧ್ಯಾಯ ನಾಪತ್ತೆಯಾಗಿ 4 ದಿನಗಳ ಕಳೀತಾ ಬರ್ತಾ ಇದೆ. ನಿರಂತರ ತಪಾಸಣೆಗಳಾಗ್ತಾ ಇದೆ. ಆದರೂ ಕೂಡ ಯಾವುದೇ ರೀತಿ ಮಾಹಿತಿಗಳು ಲಭ್ಯವಾಗ್ತಲ್ಲ. ಇವತ್ತು ಯಾವ ರೀತಿ ಕಾರ್ಯಾಚರಣೆ ನಡೆಸೋದಕ್ಕೆ ಸಿದ್ಧವಾಗಿದ್ದಾರೆ? ಶಕುಂತಲಾ, ಹೌದು, ಇವತ್ತು ಶಿವಗಂಗೆ ಬೆಟ್ಟದಲ್ಲಿ 3ನೇ ದಿನ ಏನು ಶೋಧ ಕಾರ್ಯ ನಡೀತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈಗ 4 ದಿನಗಳಿಂದ ನಾಪತ್ತೆ ಆಗಿರ್ತಕ್ಕಂಥದ್ದು. ಅಂದ್ರೆ ಏನು ಮೊದಲನೇ ದಿನ ನಾಪತ್ತೆ ಆದಾಗ ಬರ್ತಾರೆ ಅಂತ ಹೇಳ್ಕೊಂಡು ಸುಮ್ಮನಾಗಿರೋ, ಯಾವಾಗ ಫೋನ್ ಸ್ವಿಚ್ ಆಫ್ ಆಗುತ್ತೆ. ಇದಾದ ನಂತರ ಏನೋ ಆತ ಅಂದ್ರೆ ಅದ್ವೈತ್ ಉಪಾಧ್ಯಾಯ ಫಿಯಾನ್ಸಿ ಆಗಿರ್ತಕ್ಕಂತಹ ಪ್ರಾಪ್ತಿ ಚೌಹಾಣ್ ಅಂದ್ರೆ ಈಕೆ ದೂರನ ಕೊಟ್ಟಿರ್ತಾರೆ. ಫೋನನ್ನು ಮಾತ್ರ ಸ್ವಿಚ್ ಆಫ್ ಬರುತ್ತೆ. ಆಗ ದೂರನ ಕೊಟ್ಟಿರ್ತಕ್ಕಂಥ ಕಾಡುಗೋಡಿಯಲ್ಲಿ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಿ ಆಗಲೇ ತನಿಖೆಯನ್ನ ಮಾಡಿರ್ತಕ್ಕಂಥ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಏನು ಶಿವಗಂಗೆಯ ಶಾಂತಲಾ ಡ್ರಾಪ್ ಏನಿದೆ, ಆ ಶಾಂತಲಾ ಡ್ರಾಪ್ ಬಳಿ ಬಲಭಾಗದಲ್ಲಿ ಹುಡುಕಾಟವನ್ನು ನಡೆಸಲಾಗಿತ್ತು. ಸಾಕಷ್ಟು ಕಡಿದಾಗಿತ್ತು. ಪೊಲೀಸರು ಕೂಡ ಮತ್ತೆ ಅರಣ್ಯ ಸಿಬ್ಬಂದಿಗಳು ಜೊತೆಗೆ NDRF ತಂದವರು ಕೂಡ ಪ್ರಾಣವನ್ನ ಪಣಕ್ಕೆ ಒತ್ತೆ ಇಟ್ಟು ತನಿಖೆಯನ್ನು ತಲಾಸನ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಯಾವುದೇ ರೀತಿಯಂತ ಮಾಹಿತಿಗಳು ಸಿಕ್ಕಿಲ್ಲ. ಸ್ಥಳೀಯವಾಗಿ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಒಂದು ಫೋಟೋ ಸಿಗುತ್ತೆ. ಅಂದ್ರೆ ಏನು ಅದ್ವೈತ್ ಶಾಂತಲಾ ಡ್ರಾಪ್ ನ ಬಳಿ ಹೋಗಿರ್ತಕ್ಕಂಥ ಫೋಟೋ ಏನಾಗುತ್ತೆ, ಬೇರೆ ಯಾರು ಸೆಲ್ಫಿ ತೆಗೆದುಕೊಳ್ಬೇಕಾದ್ರೆ ಹಿಂದೆ ಪಾಸ್ ಆಗ್ತಕ್ಕಂಥ ವೇಳೆಯಲ್ಲಿ ಒಂದು ಫೋಟೋ ಸಿಗುತ್ತೆ. ಅದು ಶಾಂತಲಾ ಡ್ರಾಪ್ ನ ಎಡಭಾಗದಲ್ಲಿ ಕಾಣ ಸಿಗುತ್ತೆ. ಹಾಗಾಗಿ ಅದನ್ನ ಮಾಹಿತಿ ಕಾಡುಗೋಡಿ ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥ. ಕಾಡುಗೋಡಿ ಪೊಲೀಸರು ಏನು
ಅದ್ವೈತ್ನ ಮನೆಯಲ್ಲಿ ತಲಾಶನ ಮಾಡುವಂತ ವೇಳೆಯಲ್ಲಿ ಒಂದು ಲ್ಯಾಪ್ಟಾಪ್ ಸಿಗುತ್ತೆ. ಆ ಲ್ಯಾಪ್ಟಾಪ್ ನಲ್ಲಿ ಇರ್ತಕ್ಕಂಥ ಮಾಹಿತಿಗಳನ್ನ ನೋಡಿದಾಗ ಆತ ಇನ್ನು ಶಾಂತರಾಜ್ ಮೊದಲೇ ಸರ್ಚನ್ನ ಮಾಡಿ ಎಐ ಮೂಲಕ ಒಂದಷ್ಟು ಮಾಹಿತಿಗಳನ್ನ ಗ್ರಾಫ್ ಮಾಡ್ಕೊಳ್ತಾನೆ. ಅಂದ್ರೆ ಶಾಂತರಾಜ್ ಎಷ್ಟು ಫಿಟ್ ಇದೆ, ಅಂದ್ರೆ ಬಿದ್ದರೆ ಸಾಯ್ಬೋದಾ, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿರ್ತಕ್ಕಂಥ ಮಾಹಿತಿ ಈಗ ಕಾಡುಗೋಡಿ ಪೊಲೀಸ್ನವರಿಗೆ ಸಿಕ್ಕಿರ್ತಕ್ಕಂಥದ್ದು. ಇನ್ನ ಅದರಂತೆ ಕಳೆದ 4ನೇ ತಾರೀಕು ಅಂದ್ರೆ ಇದೇ ತಿಂಗಳಿನ 4ನೇ ತಾರೀಕು ಬಂದು ಆ ಸ್ಥಳವನ್ನ ಕೂಡ ಪರಿಶೀಲನೆ ಮಾಡ್ಕೊಂಡು ಹೋಗಿರ್ತಾನೆ. ಯಾಕಂದ್ರೆ ಈಗ ಟ್ರೆಕ್ಕಿಂಗ್ ಹೋಗ್ತಕ್ಕಂಥ ಹಿನ್ನೆಲೆ ಸಾಕಷ್ಟು ಟ್ರೆಕ್ಕಿಂಗ್ ಅನ್ನು ಹೋಗುವಂತ ನಿಟ್ಟಿನಲ್ಲಿ ಮುಂದಾಗ್ತಾನೆ. ಆ ವೇಳೆಗೆ 4ನೇ ತಾರೀಕು ಬಂದು ಒಂದ್ಸರಿ ವಿಸಿಟ್ ಅನ್ನ ಮಾಡ್ಕೊಂಡು ಹೋಗಿದ್ದಾನೆ ಅನ್ನೋ ಮಾಹಿತಿ ಈಗ ಪೊಲೀಸರಿಗೆ ಸಿಗ್ತಾ ಇರ್ತಕ್ಕಂಥ. ಒಟ್ಟಾರೆಯಾಗಿ ಇದೆಲ್ಲವನ್ನ ನೋಡಿದಾಗ ಈತ ಏನು ಈಗ ಕಾರಣ ಸಿಗ್ತಾ ಇಲ್ಲ ಅನ್ನಿಸ್ತು. ಆತ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾನ ಅನ್ನೋ ಎಲ್ಲಾ ಅಂಶಗಳು ಈಗ ಸಿಗ್ತಾ ಇರ್ತಕ್ಕಂಥ. ಇದೇ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಶೋಧ ಕಾರ್ಯವನ್ನ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಆದ್ರೆ ಯಾವ ಉದ್ದೇಶಕ್ಕಾಗಿ ಈತ ಆತ್ಮಹತ್ಯೆಯನ್ನ ಮಾಡ್ಕೊಂಡ, ಮನೇಲಿ ಏನಾದ್ರು ಕೌಟುಂಬಿಕ ಕಲಹ ಇತ್ತ ಅಥವಾ ಏನಾದ್ರು ಮನೇಲಿ ಕಿರಿಕಿರಿ ಇತ್ತ, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಕಾಡುಗೋಡಿ ಪೊಲೀಸರು ಸದ್ಯ ಮುಂದಾಗಿರ್ತಕ್ಕಂಥ. ಇವತ್ತು ಬಹುಶಃ ಏನು ಆ ಒಂದು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಅದನ್ನ ಮೃತದೇಹ ಸಿಗುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ಬಹಳ ನಿರೀಕ್ಷೆಯಲ್ಲಿ ಇವತ್ತು ಹೋಗಿ ತನಿಖೆಯನ್ನ ತಲಾಶನ ಮಾಡ್ತಾ ಇರ್ತಕ್ಕಂಥದ್ದು. ಶಕುಂತಲಾ, ಧನ್ಯವಾದ ಮಂಜುನಾಥ್ ತಮ್ಮ ಡೀಟೇಲ್ಸ್ಗಾಗಿ.